ಬಿಹಾರದಲ್ಲಿ ಕ್ಷಿಪ್ರ ರಾಜಕೀಯ ಕ್ರಾಂತಿ ಆಗ್ತಾ ಇದೆ. ಆರ್ಜೆಡಿ ಜೊತೆಯಲ್ಲಿ ಮೈತ್ರಿಗೆ ನಿತೀಶ್ ಕುಮಾರ್ ಬಾಯ್ ಬಾಯ್ ಹೇಳ್ತಾ ಇದ್ದಾರೆ. ಮತ್ತೆ ಬಿಜೆಪಿ ಜೊತೆಯಲ್ಲಿ ಸಖ್ಯವನ್ನ ಬೆಳೆಸೋದಕ್ಕೆ ಜೆಡಿಯು ಸಂಪೂರ್ಣವಾಗಿ ಸಿದ್ಧವಿದೆ. ಈಗ ಜೆಡಿಯು ಮೈತ್ರಿ ಸರ್ಕಾರ ಕೆಲವೇ ಕ್ಷಣಗಳಲ್ಲಿ ನಿತೀಶ್ ಕುಮಾರ್ ರಾಜೀನಾಮೆ ರಾಜಭವನ ತಲುಪಿದ್ದಾರೆ. ನಿತೀಶ್ ಕುಮಾರ್ ಜನವರಿ 28ನೇ ತಾರೀಕಿಗೆ ಹೊಸ ಮೈತ್ರಿ ಸರ್ಕಾರ ರಚನೆ ಆಗೋದು ಪಕ್ಕ. ರಿಪಬ್ಲಿಕ್ ಕನ್ನಡಕ್ಕೆ ದೆಹಲಿ ಮೂಲಗಳಿಂದ ಮಾಹಿತಿ ಲಭ್ಯವಾಗಿದೆ. ನಿತೀಶ್ ಕುಮಾರ್ ರಾಜಭವನಕ್ಕೆ ತಲುಪಿದ್ದಾರೆ. ಜನವರಿ 28ಕ್ಕೆ ಹೊಸ ಮೈತ್ರಿ ಸರ್ಕಾರ ರಚನೆ ಆಗೋದಂತೂ ಪಕ್ಕ ಆಗಿದೆ. ಆ ಮೂಲಕ ರಾಜಕೀಯ ಮನ್ವಂತರಕ್ಕೆ ಬಿಹಾರ ಸಾಕ್ಷಿ ಆಗ್ತಾ ಇದೆ. ಪಾಟ್ನಾದ ರಾಜಭವನದಲ್ಲಿ ಗಣರಾಜ್ಯೋತ್ಸವದ ಸಂಭ್ರಮದ ಕಾರ್ಯಕ್ರಮ ಇತ್ತಿವತ್ತು. ಆ ಕಾರ್ಯಕ್ರಮದಲ್ಲಿ ಸಿಎಂ ನಿತೀಶ್ ಕುಮಾರ್ ಭಾಗಿಯಾಗಿದ್ದಾರೆ. ಆದರೆ ಕಾರ್ಯಕ್ರಮಕ್ಕೆ ಡಿಸಿಎಂ ತೇಜಸ್ವಿ ಯಾದವ್ ಅವರು ಗೈರಾಗಿದ್ದಾರೆ. ಇನ್ನು ಅವರಿಗೋಸ್ಕರ ಸಪ್ರೇಟ್ ಆಗಿ ಚೇರನ್ನು ಮೀಸಲಿಟ್ಟಿದ್ರು. ಅದರ ಮೇಲೆ ಕುಳಿತು ಬಿಜೆಪಿ ನಾಯಕರು ಅಲ್ಲಿ ಅಂದರೆ ಎಷ್ಟು ಅನ್ಯೋನ್ಯ ಆಗಿದೆ ಅಥವಾ ನಮ್ಮ ಬಾಂಡಿಂಗ್ ಹೆಂಗೆ ಮುಂದೆ ಅನ್ನೋದ್ರ ಕುರಿತಾಗಿ, ಮುಂದೆ ಸರ್ಕಾರ ಏನಾದರೂ ರಚನೆ ಮಾಡುವಂಥ ಸಂದರ್ಭ ಬಂದರೆ ಅದು ಹೆಂಗೆ ಏನು ಎತ್ತ ಅನ್ನೋದ್ರ ಬಗ್ಗೆ ಇದರಲ್ಲಿ ಭಾಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇತ್ತು. ಬಿಹಾರದಲ್ಲಿ ಮಹಾಗಠಬಂಧನ್ನ ಪತನ ಆಗುತ್ತೆ. ಜೆಡಿಯು ಶಾಸಕರೊಂದಿಗೆ ಸಂಜೆ ಮಹತ್ವದ ಮೀಟಿಂಗ್ ಇದೆ. ಶಾಸಕರೊಂದಿಗೆ ಚರ್ಚೆಯನ್ನು ನಿತೀಶ್ ಕುಮಾರ್ ನಡೆಸ್ತಾರೆ. ಆ ಮೂಲಕ ಒಂದಂತೂ ಭಾಳ ಕ್ಲಿಯರ್ ಆಗಿದೆ. ಬಿಜೆಪಿ ಜೊತೆಯಲ್ಲಿ ಸಖ್ಯವನ್ನು ಬೆಳೆಸೋದು ಬಹುತೇಕ ಖಚಿತ ಆಗಿದೆ. ಬಿಹಾರದಲ್ಲಿ ಸರ್ಕಾರವನ್ನು ಬೀಳಿಸಿ, ಅಂದರೆ ಈಗಿದ್ದಂಥ ಸರ್ಕಾರ ಬಿದ್ದು ಬಿಜೆಪಿ ಜೊತೆಯಲ್ಲಿ ಮೈತ್ರಿಯನ್ನು ಮಾಡಿಕೊಂಡು ಸರ್ಕಾರ ರಚನೆಯ ಕಸರತ್ತು ಆಲ್ರೆಡಿ ಈಗ ಒಂದು ಹಂತಕ್ಕೆ ಒಂದು ಆಂತರಿಕವಾಗಿ ಚರ್ಚೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಡೀಟೇಲ್ಸ್ ಎಲ್ಲ ಲಭ್ಯ ಆಗ್ತಾ ಇದೆ. ಸದ್ಯಕ್ಕಂತೂ ಭಾರಿ ಕುತೂಹಲ ಕೆರಳಿಸ್ತಾ ಇರೋದು ಬಿಹಾರದಲ್ಲಿ ರಾಜಕೀಯ ಮನ್ವಂತರದ ಬಗ್ಗೆ. ಬಿಜೆಪಿ ಜೊತೆಯಲ್ಲಿ ಇದ್ರು, ಆದರೆ ಬಿಜೆಪಿಯನ್ನು NDA ಮೈತ್ರಿಕೂಟವನ್ನು ಬಿಟ್ಟು ಹೋಗ್ತಾರೆ. ಈಗ ಮತ್ತೆ NDA ಮೈತ್ರಿಕೂಟದತ್ತ ಬರುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ದೆಹಲಿಯ ಪ್ರತಿನಿಧಿ ನಟೇಶ್ ಈಗ ಲೈವ್ ಕನೆಕ್ಟ್ ಆಗಿದ್ದಾರೆ. ನಟೇಶ್, ಬಿಹಾರದಲ್ಲಿ ರಾಜಕೀಯ ಮನ್ವಂತರಕ್ಕೆ ಸಾಕ್ಷಿಯಾಗುವಂಥ ಸಂದರ್ಭ ಮತ್ತೆ ಬಂದಿದೆ. ಸದ್ಯ ಈ ಹೊತ್ತಿಗೆ ಏನೇನು ಡೆವಲಪ್ಮೆಂಟ್ ಆಗ್ತಾ ಇದೆ ನಟೇಶ್? ಬಿಜೆಪಿ ಏನು ಉತ್ತರ ಭಾರತದ ದಂಡಯಾತ್ರೆಯನ್ನ ಶುರು ಮಾಡಿದೆ, ಅದರಲ್ಲಿ ಮೊದಲನೇದಾಗಿ ಈಗ ಬಿಹಾರವನ್ನ ಟಾರ್ಗೆಟ್ ಮಾಡಿರ್ತಕ್ಕಂಥದ್ದು. ಬಿಹಾರದಲ್ಲಿ RJD ಮತ್ತು JDU ಎರಡೂ ಪಕ್ಷಗಳನ್ನ ಏನು ಮೈತ್ರಿ ಸರ್ಕಾರವನ್ನ ರಚಿಸಿತ್ತು ಅದರ ವಿರುದ್ಧ ತನ್ನ ದಂಡಯಾತ್ರೆಯನ್ನ ಶುರು ಮಾಡಿತ್ತು. ಅದರಲ್ಲಿ ಈಗ ಸಕ್ಸಸ್ ಆಗಿದೆ ಎನ್ನುವಂಥದ್ದು ಸ್ಪಷ್ಟವಾಗಿ ಗೋಚರವಾಗ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಈಗಾಗಲೇ RJD ಮತ್ತು JDU ಎರಡೂ ಪಕ್ಷಗಳು ತಮ್ಮ ಹೊಂದಾಣಿಕೆಯಲ್ಲಿ ಬಿರುಕನ್ನ ಬಿಟ್ಟಿರೋದನ್ನ 2 ದಿನಗಳ ಹಿಂದೆ ಕೂಡ ವಿಚಾರ ತಿಳಿದು ಬಂದಿತ್ತು. ಹೀಗಾಗಿ ಇಂದು ಏನು ಸಿಎಂ ನಿತೀಶ್ ಕುಮಾರ್ ಅವರು ಬಿಜೆಪಿಯನ್ನ ಸೇರುವ ತವಕದಲ್ಲಿ ಇದ್ದಾರೆ ಎನ್ನುವಂತಹ ಮಾಹಿತಿ ಸಿಕ್ತು. ಅದಾದ ನಂತರದಲ್ಲಿ ರಾಜಭವನಕ್ಕೆ ಕೂಡ ತೆರಳಿರುವಂತದ್ದು. ಇದರಲ್ಲಿ ಮುಖ್ಯವಾಗಿ ನಾವು ತಿಳಿಯಬೇಕಾದ್ದೇನಂತಂದ್ರೆ, ಸಂಪೂರ್ಣವಾಗಿ ಬಿಜೆಪಿ ಲೋಕಸಭಾ ಚುನಾವಣೆಗೆ ಸಜ್ಜಾಗುವ ನಿಟ್ಟಿನಲ್ಲಿ ಬಿಹಾರದ ಅಂದ್ರೆ ಉತ್ತರ ಭಾರತದಲ್ಲಿ ಮೊದಲನೆಯ ಟಾರ್ಗೆಟ್ ಆಗಿ ಬಿಹಾರವನ್ನ ಚೂಸ್ ಮಾಡಿತ್ತು. ಅದರಂತೆ ಬಿಹಾರದಲ್ಲಿ 28ನೇ ತಾರೀಕು ಅಂದ್ರೆ ಬರುವ ಭಾನುವಾರದಲ್ಲಿ ತಮ್ಮ ಬಿಜೆಪಿ ಜೊತೆ ನಿತೀಶ್ ಕುಮಾರ್ ಸೇರಿ ಸರ್ಕಾರವನ್ನ ರಚನೆ ಮಾಡುವ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಳ್ತಾ ಇದೆ ಎನ್ನುವಂತಹ ಮಾಹಿತಿ ಈಗ ಬಿಜೆಪಿಯ ಮೂಲಗಳಿಂದಲೇ ಸಿಗ್ತಾ ಇರ್ತಕ್ಕಂಥದ್ದು. ಇಲ್ಲಿ ಬಹಳ ಪ್ರಮುಖವಾಗಿ ಬಿಜೆಪಿ ಮತ್ತೆ ನಿತೀಶ್ ಕುಮಾರ್ ಸರ್ಕಾರ ಏನಿದೆ, ಇದರಲ್ಲಿ ನಿತೀಶ್ ಕುಮಾರ್ ಅವರಿಗೆ ಅವಕಾಶವನ್ನ ಕೊಡುವ ನಿಟ್ಟಿನಲ್ಲಿ ಎಲ್ಲ ಚರ್ಚೆಗಳನ್ನ ಮಾಡಲಾಗಿರುವಂತದ್ದು. ಈಗಾಗಲೇ ಬಿಜೆಪಿ ನಾಯಕರು ಅಂದ್ರೆ ಬಿಹಾರದ ಬಿಜೆಪಿ ನಾಯಕರು ಹೈಕಮಾಂಡ್ ಅನ್ನ ಭೇಟಿ ಮಾಡಿ, ಅಮಿತ್ ಶಾರನ್ನ ಭೇಟಿ ಮಾಡಿ ಸಂಪೂರ್ಣವಾಗಿ ಮಾತುಕತೆಯನ್ನ ನಿನ್ನೆಯೇ ನಡೆಸಿರ್ತಕ್ಕಂಥದ್ದು. ಈಗಾಗಲೇ ಏನು ನಿತೀಶ್ ಕುಮಾರ್ ಅವರ ಜೊತೆ ಕೂಡ ಮಾತುಕತೆ ಆಗಿದೆ. 28ನೇ ತಾರೀಕು ಅವರು ಬಿಜೆಪಿ ಸೇರಿ ಸರ್ಕಾರವನ್ನ ರಚನೆ ಮಾಡುವುದು ಪಕ್ಕಾ ಎನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಅದರ ಜೊತೆಗೆ ಮಹಾಗಠಬಂಧನ್ ಏನಿದೆ, ಮಹಾಗಠಬಂಧನದಲ್ಲಿ 1 ವಿಕೆಟ್ ಪತನ ಆದಂತೆ, ಅಂದ್ರೆ ನಿನ್ನೆಯಷ್ಟೇ ಏನು ಮಮತಾ ಬ್ಯಾನರ್ಜಿ ಅವರು ತಮ್ಮ ಹೇಳಿಕೆಯನ್ನ ಕೊಡುವುದರ ಮೂಲಕ ಮಹಾಗಠಬಂಧನದಿಂದ ಹೊರಗೆ ಆಗಿದ್ರು. ಇದೀಗ ಬಿಹಾರದ ಸರದಿ. ಇನ್ನೂ ಒಂದು ಎಕ್ಸ್ಕ್ಲೂಸಿವ್ ಮಾಹಿತಿ ಏನಂತಂದ್ರೆ, ದೆಹಲಿಯಲ್ಲೂ ಕೂಡ ಇದೇ ರೀತಿಯ ನಿಮ್ಮೆಲ್ಲ ಮಾಹಿತಿಯಾಗಿ ನಂಬರ್ಸ್ ನಾವು ನೋಡ್ತಾ ಹೋದ್ರೆ ಸದ್ಯ RJD 79, ಬಿಜೆಪಿ 78 ಸ್ಥಾನಗಳು.